श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्सुमध्विजय द्वितीय सर्गದ 23ನೇ ಶ್ಲೋಕ. कान्तादृतौ समुचितेऽथ बभारगर्भं सा भूसुरेन्द्रदुहिता जगतां सुखाय अच्छाम्बरेव रजनी परिपूरिताशा भाविन्यपास्ततमसं विधुमाद्यपक्षात् कान्तादृतौ समुचिते अथ बभारगर्भं सा भूसुरेन्द्रदुहिता जगतां सुखाय अच्छाम्बर इव रजनी परिपूरिताशा भाविनी अपास्ततमसं विधुम् आद्यपक्षात्. अथ ಭಗವತ್ಸೇವೆಯ ದೇಹಶುದ್ಧ್ಯನಂತರಂ. ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೀವಿ, ಅನೇಕ ವ್ರತಗಳನ್ನು ಮಾಡಿ ಅವರ ದೇಹ ಕಟ್ಟಿಗೆಯಂತೆ ಆಗೋಯ್ತು. ಪರಮಾತ್ಮನ ಲಕ್ಷ್ಮೀನಾರಾಯಣರ ಒಂದು ವಿಶೇಷವಾದ ಸನ್ನಿಧಾನ ಬಂತು ಹಾಗೆ ಅಂತ. ಅದಾದ ಬಳಿಕ ಅಚ್ಚಂ ನಿರ್ಮಲಂ ಅಂಬರಂ ವಸ್ತ್ರಂ ಪರಿಪೂರಿತ ಸುಪುತ್ರ ಭವಿಷ್ಯತಿ ಇತಿ ದೇವತಾ ಸೂಚನಾದಿನ ಪರಿಪೂರ್ಣಿತ ಆಶಾ ಕಾಮ. ಅವರಿಗೆ ಒಳ್ಳೆ ಸೂಚನೆ ಆಯ್ತಂತೆ, ಇನ್ನು ನಿರ್ಮಲವಾದ ಒಂದು ಮಗ ನಿಮಗೆ ಹುಟ್ಟುತ್ತಾನೆ ಹಾಗೆ ಅಂತ ಒಂದು ಸೂಚನೆ ಆಯಿತು. ಸೂಚನೆ ಆದಾಗ ಭಾವಿನಿ ಭೂಸುರೇಂದ್ರ ದುಹಿತ, ಆ ಬ್ರಾಹ್ಮಣನ ಮಗಳಾದ ಆ ಮಧ್ಯಗೇಹ ಭಟ್ಟರ ಮಡದಿಯಾದವರು ಜಗತಾಂ ಹಿತಾಯ, ಜಗತ್ತಿನ ಹಿತಕ್ಕಾಗಿ ಅಥವಾ ಜಗತ್ತಿನ ಸುಖಕ್ಕಾಗಿ ಶುಭಾಯ ಆದ್ಯೇ ಸರ್ವಸ್ಯ ಆದಿಭೂತೆ ಹರೌ ಪಕ್ಷಃ ಪಕ್ಷಪಾತಃ ಯಸ್ಯ ತಸ್ಮಾತ್ ಶ್ರೀ ಹರಿಭಕ್ತಾತ್ ಇತಿ ಯಾವತ್. ಪರಮಾತ್ಮನಲ್ಲಿ ಭಕ್ತಿಯೇ ಕಾರಣ, ಅದೇ ನಮಗೆ ತಾರಕ, ಅದೇ ಜಗತ್ತಿಗೆ ಹಿತ, ಅದೇ ಜಗತ್ತಿಗೆ ಸುಖ. ಅದು ತನ್ನ ಮಗನಿಂದ ಆಗಬೇಕು ಎನ್ನುವ ಇಚ್ಛೆಯಿಂದಲೇ ಅವರು ಮಾಡ್ತಾ ಇದ್ದಾರೆ. ಅಂತಹ ಆ ಬ್ರಾಹ್ಮಣನ ಮಗಳಾದ ಆ ಮಧ್ಯಗೇಹ ಭಟ್ಟರ ಹೆಂಡತಿಯವರು ಸ್ವಕಾಂತ ಸ್ವಪತೇಹೆ ಅಂದ್ರೆ ತನ್ನ ಪತಿಯಾದ ಮಧ್ಯಗೇಹ ಭಟ್ಟರಿಂದ ಸಮುಚಿತೆ ಗರ್ಭಾಧಾನಕ್ಕೆ ಯೋಗ್ಯವಾದ ಋತುದರ್ಶನಾಂಗ ಸ್ನಾನಾನಂತರಂ ಇತಿ ಭಾವ. ಋತುಕಾಲ ಆದ ಮೇಲೆ ಸ್ನಾನವನ್ನ ಮಾಡಿದ ಸಂದರ್ಭದಲ್ಲಿ ಅಪಾಸ್ತಂ ನಿರಸ್ತಂ ತಮಃ ಅಜ್ಞಾನಂ ಯಸ್ಯ ತಂ ಗರ್ಭಂ, ಅಜ್ಞಾನವನ್ನು ನಾಶ ಮಾಡತಕ್ಕ ಆ ಗರ್ಭವನ್ನು ಅಚ್ಚಾಂಬರ, ಹೇಗೆ ನಿರ್ಮಲವಾದ ಒಂದು ಆಕಾಶ ಪರಿಪೂರಿತಾಶ ಚಂದ್ರಿಕೆ ಚಂದ್ರನ ಕಿರಣದಿಂದ ಪೂರ್ಣವಾಗಿ ಆಗುತ್ತದೋ, ಭಾವಿನಿ ಕ್ರಮೇಣ ಭವಿಷ್ಯಂತಿ. ನೋಡಿ, ಅಮಾವಾಸ್ಯೆಯಾದಾಗ ಕ್ರಮೇಣ ಆ ಚಂದ್ರ ಬೆಳೆದು ಚಂದ್ರನ ಕಿರಣದಿಂದ ಎಲ್ಲ ಕಡೆ ಬೆಳಕು ಬರ್ತದೆ, ಆ ರಾತ್ರಿ ಎಲ್ಲ ಬೆಳಕಾಗಿ ಇರ್ತದೆ. ಅದೇ ರೀತಿಯಾಗಿ ರಜನಿ ರಾತ್ರಿ ಸಮುಚಿತೆ ಚಂದ್ರ ವಿಕಾಸ ಯೋಗ್ಯೇ, ಚಂದ್ರನು ವಿಕಾಸವಾಗಿ ಇರತಕ್ಕ ಕಾಲದಲ್ಲಿ ಋತೌ ಶರದೃತುವಿನಲ್ಲಿ ಆದ್ಯ ಪಕ್ಷ ಶುಕ್ಲ ಪಕ್ಷದಿಂದ ಅಪಾಸ್ತ ತಮಸಂ ಕತ್ತಲೆ ಹೋಯಿತು, ವಿಧುಮಿವ ಚಂದ್ರಮಿವ. ಹೇಗೆ ಆಕಾಶದಲ್ಲಿ ಚಂದ್ರ ಬಂದಾಗ ಕತ್ತಲೆ ನಾಶವಾಗುತ್ತದೋ ಅದೇ ರೀತಿಯಾಗಿ ಆ ಮಧ್ಯಗೇಹ ಭಟ್ಟರ ಮಡದಿ ಆ ಗರ್ಭವನ್ನ ಧರಿಸಿದರು. ಭ್ರೈ ಭರಣೆ ಲಿಟ್ ಅಂತ ಬರೀತಾರೆ, ಗರ್ಭವನ್ನ ಧರಿಸಿದರು ಅಂತ ಅರ್ಥ. ಜಗತಾಂ ಸುಖಾಯ, ಸಜ್ಜನರಿಗೆ ಸುಖವನ್ನು ಕೊಡುವುದಕ್ಕಾಗಿ. ಯಾಕೆ ಈ ದೃಷ್ಟಾಂತವನ್ನು ಯಾಕೆ ಕೊಟ್ಟರು? ಚಂದ್ರನ ದೃಷ್ಟಾಂತ, ಆ ರಾತ್ರಿ ಹೊತ್ತು ಕತ್ತಲೆ ಇದ್ದಾಗ ಚಂದ್ರ ಬಂದಾಗ ಹೇಗೆ ಕತ್ತಲೆ ಹೋಗ್ತದೋ ಅದೇ ರೀತಿಯಾಗಿ ಆ ಮಧ್ಯಗೇಹ ಭಟ್ಟರ ಮಡದಿಯಾದವರು ಗರ್ಭವನ್ನು ಧರಿಸಿ ಜಗತ್ತಿನ ಸುಖಕ್ಕೆ ಜಗತ್ತಿನ ಹಿತಕ್ಕೆ ಕಾರಣರಾದರು ಹಾಗೆ ಅಂತ ಕೊಟ್ಟರು. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು. ಶ್ರೀ ಹರೇ ನಮಃ.